ಪಾಲಕ್ ಪಪ್ಪು ಮಾಡೋದಕ್ಕೆ ಫಸ್ಟ್ ನಾವಿಲ್ಲಿ ತೊಗರಿಬೇಳೆ ತೊಗೊಳ್ಳೋಣ. 1 ಕಪ್ ತೊಗರಿಬೇಳೆ ತಗೊಂಡು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಡಿ. ಬೇಳೆ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಹಾಲು ಸೊಪ್ಪನ್ನು ಇದು ಹೊರಗಡೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ನೋಡಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಧನಿಯಾ ಪೌಡ್ರು, ಸಾಲ್ಟು, ಅರಿಶಿನ ಪುಡಿ. ಇದಕ್ಕೆ ನಾವು ಇದೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು 1-2 ವಿಸಿಲ್ ಕೂಗಿಸ್ಕೊಳ್ಳಿ. ಯಾವಾಗೂ ಒಂದೇ ಥರ ಅಲ್ಲದೆ ಇದೊಂಥರ ಡಿಫ್ರೆಂಟಾಗಿ ಆಂಧ್ರ ಸ್ಟೈಲಲ್ಲಿ ಪಪ್ಪು ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹೀಗೆ ಇದನ್ನು ಸ್ಟವ್ ಮೇಲಿಟ್ಟು 1-2 ವಿಸಿಲ್ ಕೂಗಿಸ್ಕೊಳ್ಳಿ. 2 ವಿಸಿಲ್ ಆದಮೇಲೆ ಇದರಲ್ಲಿರೋ ನೀರೆಲ್ಲ ಬಗ್ಸ್ಕೊಬಿಡಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರ್ಬೇಕಂದ್ರೆ ಗಟ್ಟಿಯಾಗಿರಲಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಈಗ ಬಾಣಲೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ, ಕರಿಬೇವು. ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ.